ಬಂದೆಯ ಗುರುರಾಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರು ರಾಘವೇಂದ್ರ ವೈಭವ ಧಾರಾವಾಹಿ ತಂಡದವರೊಂದಿಗೆ ನಾವು ಮಾತಾಡ್ತಾ ಇದ್ವಿ. ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರೆಲ್ಲ ನಮ್ಮ ಜೊತೆ ಇದ್ದಾರೆ. ನಮ್ಮ ಮಾತನ್ನು ಮುಂದುವರಿಸ್ತೀವಿ. ಪಟ್ಟಾಭಿರಾಮ್ ಅವರೇ, ಕಲಾವಿದರಿಗೆ ಅವರಿಗೆ ಒಂದು ಆಸಕ್ತಿ ಇರುತ್ತೆ ಕಲೆಯಲ್ಲಿ, ಆ ಒಂದು ಪಾತ್ರ ನಿರ್ವಹಿಸ್ತಾ ಇರ್ತಾರೆ. ಇನ್ನು ಸೂತ್ರಧಾರಿ, ನೀವು ಎಲ್ಲದಕ್ಕೂ ಜೀವ ತುಂಬುವಂಥವ್ರು. ಕಲೆ ಅವರು ಪಾತ್ರಕ್ಕೆ ಜೀವ ತುಂಬಿದ್ರೆ ಇಡೀ ಧಾರಾವಾಹಿಗೆ ಜೀವ ತುಂಬುವಂಥವ್ರು ನೀವು. ಏನು ಹೇಳ್ತೀರಿ? ಇಷ್ಟೊಂದು ಜನಸ್ಪಂದನೆ ವ್ಯಕ್ತವಾಗ್ತಾ ಇದೆ. ಇದು ನನ್ನ ಪಾತ್ರ ಏನೂ ಇಲ್ಲಮ್ಮ, ಹೇಳಿದ್ನಲ್ಲ, ಇದು ಆಜ್ಞೆ ಮೇಲೆ ನಡಿಲೇಬೇಕಿತ್ತು. ನನ್ನ ಅದೃಷ್ಟ ಏನು ಅಂದರೆ, ಗೆಳೆಯ ಸುರೇಶ್ ಅವರು ಬಲ ಸುರೇಶ್ ನಿಜವಾಗ್ಲೂ ಒಂದು ಸ್ಪಿರಿಚುವಲ್ ನಿಂತಿದ್ದಾರೆ ಅವರು. ಅಂದರೆ ಹಿಂದಿನ ಅನುಭವದಲ್ಲಿ ಸಾಕಷ್ಟು ನೋವು ಅನುಭವಿಸಿದ್ದಾರೆ, ಸಾಕಷ್ಟು ನೋವು ಸಂಕಟ. ಈ ರಂಗನೇ ಬೇಡ ಅಂತ ಹೇಳಿದಾಗ ಏನಪ್ಪ ಈ ರಾಯರು ಮತ್ತೆ ಎಳ್ಕೊಂಬಂದ್ಬಿಟ್ರಲ್ಲ ಅಂತ ಅನಿಸ್ತು. ಯಾವಾಗ ಸುವರ್ಣ ವಾಹಿನಿಯವರು ಬಂದು ಈ ರಾಘವೇಂದ್ರ ವೈಭವ ಮಾಡಲೇಬೇಕು ಅಂತ ಹೇಳಿದಾಗ ನಾನು ರೇಣುಕಾ ಶರ್ಮಾ ಅವ್ರನ್ನ ಮತ್ತು ನಮ್ಮ ಸುರೇಶ್ ಅವ್ರನ್ನ ಕರೆಸಿ ಮಾತಾಡಿದಾಗ ಇಲ್ಲ ತಗೊಳ್ಳಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಮಾಡೋಣ ಅಂತ ಹೇಳಿದ್ರು. ಅಲ್ಲವರು ನನಗೆ ಧೈರ್ಯ ಇರಲಿಲ್ಲ. ಆ ಧೈರ್ಯ ಕೊಟ್ಟಿದ್ದೆಲ್ಲ ರಾಘವೇಂದ್ರ ಸ್ವಾಮಿ. ಮೊದಲಿಂದಲೂ ರಾಯರ ಭಕ್ತರು? ಹೌದು, ನಾನು ಚಿಕ್ಕ ವಯಸ್ಸಿಂದನೇ ನನಗೆ ಪ್ರಿಯವಾದ ದೇವರು ರಾಘವೇಂದ್ರ ಸ್ವಾಮಿಗಳು. ನಾನು ಸಣ್ಣ ವಯಸ್ಸಿಂದ ಪ್ರತಿ ಗುರುವಾರ ಕೂಡ ರಾಯರ ಮಠಕ್ಕೆ ಹೋಗ್ತಾನೆ ಇರ್ತೀನಿ. ಎಷ್ಟೋ ಸಲ ರಾಯರು ನನ್ನ ಕನಸಲ್ಲಿ ಗೋಚರವಾಗಿದ್ದಾರೆ. ಇವತ್ತು ನಾನು ಹೇಳಿದೆ ಆವಾಗಲೇ, ಇವತ್ತು ನಾನು ಬದುಕಿರೋದು ಅವರ ಅನುಗ್ರಹದಿಂದನೇ. ಮತ್ತು ಇದು ನೋಡಿ, ಹೇಳಿದ್ನಲ್ಲ, ಸಾಕಷ್ಟು ನಿರ್ಮಾಪಕರುಗಳಿದ್ದಾರೆ ಕರ್ನಾಟಕ ಇದರಲ್ಲಿ, ಎಂತೆಂಥವ್ರಿದ್ದಾರೆ. ನಾವಂತೂ ಚಿತ್ರರಂಗದವರಲ್ಲ, ನಾವೇನಿದ್ರು ಕೂಡ ವಿದ್ಯಾಸಂಸ್ಥೆಗಳು ನಡೆಸೋ ರೂವಾರಿ ನಮ್ಮದು. ಆದರೆ ಯಾವುದೋ ಒಂದು ವ್ಯಕ್ತಿನ ರಾಘವೇಂದ್ರ ಸ್ವಾಮಿಗಳು ಆಯ್ಕೆ ಮಾಡಿ ನಮ್ಮ ಮೂಲಕ ಸೇವೆ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ 7 ಜನ್ಮಗಳದ್ದು ಪುಣ್ಯ ಅಂತಲೇ ಹೇಳ್ಬೋದು. ಓಕೆ, ಹೈದರಾಬಾದಿಂದ ಹನುಮೇಶ್ ಕರೆ ಮಾಡಿದ್ದಾರೆ. ಹನುಮೇಶ್ ಅವರೇ ಮಾತಾಡಿ. ಡಾಕ್ಟರ್ ಹನುಮೇಶ್ ಅವರೇ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಡಾಕ್ಟರ್, ಹೇಳಿ, ಮಾತಾಡಿ. ನನ್ನ ಗುರು ರಾಘವೇಂದ್ರ ವೈಭವ ತಂಡದ ಎಲ್ಲರಿಗೂ ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಬಾಲಾ ಸುರೇಶ್ ಅವರು, ಹರ್ಷವರ್ಧನ್ ಅವರು, ಪರೀಕ್ಷಿತ್ ಅವರು, ಅನುಜ್ಞಾ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತೆ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು. ನಾನು ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಿರ್ಮಾಪಕರಾದಂತಹ ಡಾಕ್ಟರ್ ಪಟ್ಟಾಭಿರಾಮ್ ಅವ್ರ ಜೊತೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಮಾತಾಡಿ, ಹೇಳಿ ಸರ್. ಅಭಿನಂದನೆಗಳು ಸರ್, ಧನ್ಯವಾದಗಳು. ತಮಗೂ ಧನ್ಯವಾದಗಳು ಸರ್. ಯಾಕಂದ್ರೆ ಇವತ್ತಿನ ದಿವಸ ಸಿನಿಮಾ ಇರಲಿ, ಧಾರಾವಾಹಿಗಳಿರಲಿ, ಎಲ್ಲರೂ ಈ ಲಾಭ ತರುವಂತಹ ಅಥವಾ ಇವತ್ತಿನ ಜನರೇಷನ್ ಇಷ್ಟಪಡುವಂತಹ ವಿಷಯಗಳನ್ನು ಇಟ್ಕೊಂಡು ಅದೇ ಹಳೆಯ ರೀತಿಯಾದಂತಹ ಧಾರಾವಾಹಿ ಸಿನಿಮಾಗಳನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ನೀವು ಇಂತಹ ಒಂದು ಅಮೂಲ್ಯವಾದ, ಇಡೀ ಜಗತ್ತಿಗೆ ತಿಳಿಯಬೇಕಾದಂತಹ ಈ ರಾಯರ ಒಂದು ಜೀವನ ಚರಿತ್ರೆಯನ್ನ ಧಾರಾವಾಹಿ ಆಗಿ ನೀಡ್ತಾ ಇದ್ದೀರಾ. ಖಂಡಿತವಾಗಿಯೂ ನಿಮ್ಮ ಈ ಶ್ರಮ ಏನಿದೆ ಅದು ಇಡೀ ದೇಶ, ಯಾಕೆ ಇಡೀ ದೇಶ ವಿದೇಶಗಳಲ್ಲಿ ಜನರಿಗೆ ತಲುಪಿದೆ ಮತ್ತು ಆ ಪುಣ್ಯ ನಿಮಗೆ ಸಿಗುತ್ತೆ ಸರ್. ಖಂಡಿತವಾಗಲೂ ಒಂದು ಒಳ್ಳೆ ಕೆಲಸ, ಈ ಸಮಾಜ ಯಾವತ್ತೂ ನೆನಪಿಟ್ಕೊಳ್ಳುವಂತ ಕೆಲಸ ನೀವು ಮಾಡಿದ್ದೀರಾ ಸರ್. ತುಂಬಾ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಇದು ನನ್ನ ಯಾವ ಜನ್ಮದ ಪುಣ್ಯನೋ ಏನೋ ರಾಘವೇಂದ್ರ ಸ್ವಾಮಿಗಳು ನನ್ನ ಅನುಗ್ರಹ ಮಾಡಿದ್ದಾರೆ. ಮತ್ತು ನೀವೇ ಹೇಳಿದ ಹಾಗೆ ಈಗ ಸಮಾಜದಲ್ಲಿ ಈಗ ಹಲವಾರು ನಮ್ಮ ಟಿ ವಿ ಮಾಧ್ಯಮಗಳು ನೋಡಿ, 8 ವರ್ಷದ ಮಕ್ಕಳ ಕೈನಲ್ಲಿ, 7 ವರ್ಷದ ಮಕ್ಕಳ ಕೈನಲ್ಲಿ ತುಂಡು ಬಟ್ಟೆ ಹಾಕಿ ಆ ನರ್ತನಗಳೆಲ್ಲ ನೋಡಿ ಸಾಕಷ್ಟು ಬೇಸರ ಹೊಂದಿದ್ದಾರೆ, ಎಲ್ಲರೂ ಹೊಂದಿದ್ದಾರೆ. ಈ ಥರ ನಮ್ಮ ಪ್ರಾಚೀನ ಸಂಸ್ಕೃತಿ, ಕಲೆ ಎಲ್ಲ ಮರ್ತೋಗ್ತಾ ಇದ್ದಾರೆ ಯುವ ಜನಾಂಗ. ಇನ್ಮೇಲಾದರೂ ಕೂಡ ಇದೆಲ್ಲ ನೋಡಿದಾಗ ನಮ್ಮ ಪ್ರಾಚೀನ ಎಷ್ಟು ಅಮೂಲ್ಯವಾದದ್ದು ಈಗಲಾದರೂ ಗೊತ್ತಾಗುತ್ತೆ. ಇವೇ ಒಂದು ಸಣ್ಣ ಸೇವೆ ಇದು ನನ್ನ ಚಿತ್ರರಂಗಕ್ಕೆ. ಇದ್ರ ಮೇಲೆ ದಯವಿಚ್ಛೆ. ಭಾಳ ಸಂತೋಷ ತಮ್ಮ ಅಭಿಪ್ರಾಯಕ್ಕೆ. ಥ್ಯಾಂಕ್ ಯು ಡಾಕ್ಟರ್ ಹನುಮೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ರಾಜೇಶ್ ಅಂತ ಕರೆ ಮಾಡಿದ್ದಾರೆ. ರಾಜೇಶ್ ಅವರೇ ಮಾತಾಡಿ. ಹಲೋ ಮೇಡಮ್, ನಾನು ಫಸ್ಟ್ ಡೈರೆಕ್ಟರ್ ಹತ್ರ ಮಾತಾಡೋಕೆ ಇಷ್ಟಪಡ್ತೀನಿ. ಹೇಳಿ ರಾಜೇಶ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾವು ರಾಜರಾಜೇಶ್ವರಿ ನಗರಿಂದ ಬ್ಯಾಂಗ್ಳೂರು. ಸರ್, ನಾನು ಡೈರೆಕ್ಟರ್ ಹತ್ರ ಮಾತಾಡಬೇಕು. ನಾನೇ ಮಾತಾಡ್ತಾ ಇರೋದು. ಹೇಳಿ ಸುರೇಶ್ ಅವರೇ, ತುಂಬಾ ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ತುಂಬಾ ಒಳ್ಳೆ ಧಾರಾವಾಹಿ ಮಾಡ್ತಾ ಇದ್ದೀರಾ. ಇವಾಗಿನ ಕಾಲದಲ್ಲಿ ಇದನ್ನೆಲ್ಲ ನೋಡಲ್ಲ ಅಂತ ಜನ ಮಾಡ್ತಿದ್ರು. ನೀವು ನಿಜವಾಗ್ಲೂ ಈ ಧಾರಾವಾಹಿ ಮಾಡಿ ಯಾಕಷ್ಟು ತುಂಬಾ ಭಾವುಕರಾಗಿದ್ದೀರಾ ತಾವು? ನಿಜ ಸರ್, ನಾವು ರಾಘವೇಂದ್ರ ಭಕ್ತರು. ನಾನು ಇದಕ್ಕೆ ಹೋಗಿದ್ದೆ, ಮಂತ್ರಾಲಯ ಆರಾಧನೆಗೆ ಹೋಗಿದ್ದೆ. ನನಗೆ ಅಲ್ಲಿ ಶಿವರಾಮ್ ಅವರೇ ಸಿಕ್ಕಿದ್ದು. ವಿಜೇಂದ್ರ ಸ್ವಾಮಿಗಳು. ನಾನು ಅಲ್ಲೇ ಅವ್ರಿಗೆ ಅಡ್ಬಿಟ್ಬಿಟ್ಟೆ, ನಾನು ಅವ್ರಿಗೆ ಅಲ್ಲೇನೆ. ಸರ್, ನಿಮ್ಮ ಜೀವನ ಸಾರ್ಥಕ ಆಯ್ತು ಇದನ್ನ ಮಾಡಿ ನೀವು ಅಂತೇಳಿ ನಾನು ಇದನ್ ಮಾಡಿದೆ ಅವ್ರಿಗೆ. ಆಮೇಲೆ ನಾನು ಇವರ ಪಟ್ಟಾಭಿ ಅವ್ರ ಹತ್ರ ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಇವಾಗಿನ ಕಾಲದಲ್ಲಿ ಈ ಧಾರಾವಾಹಿಗಳನ್ನ ನೋಡಕ್ ಇಷ್ಟಪಡಲ್ಲ. ನೀವು ಧೈರ್ಯ ಮಾಡಿ ಈ ತರ ನೀವು ಕೈ ಹಾಕಿದಿರಾ ಈ ಇದಕ್ಕೆ. ಯಾರು ಇಷ್ಟಪಡಲ್ಲ, ಯಾಕೆಂದ್ರೆ ಎಲ್ಲಾರು ಅವ್ರು ಹಾಕೋ ದುಡ್ಡು ವಾಪಸ್ ಬರುತ್ತಾ ಇಲ್ವಾ ಅಂತ ಅವರು ಯೋಚನೆ ಮಾಡ್ತಿರ್ತಾರೆ.
ಅಂತದ್ರಲ್ಲಿ ನೀವು ಇದನ್ನ ಮಾಡಿ ತುಂಬಾ ನಮ್ಗಳಿಗೆಲ್ಲ ರಾಘವೇಂದ್ರ ರಾಯರ ಚರಿತ್ರೆನ ತಿಳಿಸ್ಕೊಟ್ಟಿದ್ದೀರಾ ಇವತ್ತಿನ ಈ ಜನರೇಷನ್ಗೆ. ಎಲ್ಲ ನಿಮ್ಮಗಳ ನಂಬಿಕೆ ಮೇಲೆ ನಾವು ನಿರ್ಮಾಣ ಮಾಡ್ತಾ ಇದೀವಿ. ಖಂಡಿತ ಜನ ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ನಮ್ಗೆ ಮತ್ತೆ ಈ ಧಾರಾವಾಹಿ ಬರ್ಬೇಕಾದ್ರೆ ಮಧ್ಯ ಒಂದ್ ಇದಾಯ್ತು, ಮಕ್ಳು ನೋಡಲ್ಲ 10 o'clock ಮೇಲೆ ಅಂತೇಳಿ ಸ್ವಲ್ಪ ಇದಾಯ್ತು. ಇಲ್ಲ ಅದು ಸುಳ್ಳು. ನನ್ ಮಗ ಇನ್ನ 5 years, ಅವನು 9:30ಗೆ ಶುರು ಮಾಡ್ತಾನೆ, ಮಾಮಿತ್ ಬರ್ತಾ ಮಾಮಿತ್ ನೋಡ್ಬೇಕು ಅಂತೇಳಿ. ಹಾ, ನಿಮ್ಗೆ ತುಂಬಾ ಧನ್ಯವಾದಗಳು ಸರ್. ನಿಮಗಳು ಎಲ್ಲರಿಗೂ ಧನ್ಯವಾದಗಳು. ಓಕೆ, ಈಗ ಒಬ್ಬರ ಸರ್ಪ್ರೈಸ್ ಕಾಲರ್ ಇದ್ದಾರೆ. ಮಾತಾಡಿ, ನೀವ್ ಯಾರು ಅಂತ ಹೇಳ್ಬೇಡಿ, ಯಾರ ಹತ್ರ ಮಾತಾಡ್ಬೇಕು ಹೇಳಿ. ಸರ್, ನಾನ್ ಫಸ್ಟ್ ಬೋಳ ಸುರೇಶ್ ಸರ್ ಹತ್ರ ಮಾತಾಡ್ಬೇಕು. ಹೇಳಿ ಅಮ್ಮ, ಯಾರು ಅಂತ ನೀವು ನಮಸ್ತೆ ಸರ್. ನಮಸ್ತೆ ಸರ್, ಗೊತ್ತಾಯ್ತಾ ಸರ್? ಎಲ್ಲ ಯೋಚನೆ ಮಾಡ್ತಾ ಇದೀವಿ, ಏನು ಗೊತ್ತಾಗ್ತಾ ಇಲ್ಲ. ಸರ್, ಬಾಳ ವೆಂಕಟನಾಥ ಪಾತ್ರ ಮಾಡ್ದಂತ ಸರಿ ಸೌರಭ್, ಉಚ್ಚಾಟ ಬಿಟ್ಟಿಲ್ಲ. ಸೌರಭ್ ಸರ್, ಗೊತ್ತಾಯ್ತಾ ಸರ್? ಹಾ, ಗೊತ್ತಾಯ್ತು. ಸರ್, ಚೆನ್ನಾಗಿದ್ದೀರಾ ಸರ್? ಹಾ, ಚೆನ್ನಾಗಿದ್ದೀನಿ. ನೀನ್ ಹೇಗಪ್ಪ ಇದೀಯಾ? ಸರ್, ನಾನು ಚೆನ್ನಾಗಿದ್ದೀನಿ. ನಾನ್ ಮೊದ್ಲು ಪಟ್ಟಾಭಿರಾಮ್ ಸರ್ಗೆ ಹಾಗೂ ಬೋಳ ಸುರೇಶ್ ಸರ್ಗೂ ನಿಜವಾಗ್ಲೂ ಧನ್ಯವಾದ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ನನ್ ಜನ್ಮದಲ್ಲೇ ನನಗೆ ಪುಣ್ಯ ಬರುವಂತ ಒಂದು ಪಾತ್ರವನ್ನ ಕೊಟ್ಟು ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ. ನನಗೆ ನಿಜವಾಗ್ಲೂ ನಾನು ಆಭಾರಿಯಾಗಿದ್ದೀನಿ ಅವರಿಬ್ರಿಗೂ. ನನ್ಗೆ ಇನ್ನೊಂದು ಸಣ್ಣ ವಿನಂತಿ ಏನು ಅಂದ್ರೆ, ಇನ್ನೊಂದ್ 5-6 ವರ್ಷ ಬಿಟ್ಬಿಟ್ಟು ನಾನು ಪರೀಕ್ಷಿತ ಅನ್ನಷ್ಟು ದೊಡ್ಡವನಾಗಿರ್ತೀನಿ. ಸೊ ಅವಾಗ ನೀವು ಮತ್ತೆ ಈ ಸೀರಿಯಲ್ ನ ರೀಪ್ರೊಡ್ಯೂಸ್ ಮಾಡಿದ್ರೆ ಅವಾಗಿನ ದೊಡ್ಡ ವೆಂಕಟನಾಥ ಪಾರ್ಟ್ನ ನಾನೇ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೌರಭ್, ಈ ಪಾತ್ರ ಯಾಕೆ ದೊಡ್ಡವರಾದ್ರು ಅಂತ ಬೇಜಾರಾಗ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ. ಪರೀಕ್ಷಿತನ್ನ ಕೂಡ ನನ್ಗೊಂದ್ ರೀತಿ ಗುರುಗಳೇ. ಅವರು ನನ್ ಕೂಡ ಎಷ್ಟೊಂದ್ಸರಿ ಆಕ್ಟಿಂಗ್ ಹೇಳ್ಕೊಟ್ಟಿದ್ದಾರೆ. ಸೌರಭ್, ಹಾ ಸರ್. ಆಕ್ಚುಲಿ ನೀನ್ ನನ್ನ ಸೀನಿಯರ್. ಅಯ್ಯೋ, ನಮ್ಮ ಸೀನಿಯರ್ ನೀನು. ಅದು ಮೊದ್ಲು ನಾನ್ ಸೀರಿಯಲ್ ಅಲ್ಲಿ ಬಂದೆ ಅಂತ ಅಷ್ಟೇ. ನೀವ್ ಸೀನಿಯರ್, ನಾನ್ ಸೀನಿಯರ್ ಅಷ್ಟೇ. ಅಲ್ಲ ಎಲ್ಲ ಆಂಗಲ್ ಅಲ್ಲೂ ನೀವೇ ನನ್ ಸೀನಿಯರ್. ಸೌರಭ್, ನಿಮ್ಗೆ ನಾನು ಮೊದಲೇ ಹೇಳ್ದಂಗೆ ಗುರು ರಾಘವೇಂದ್ರ ಆಶೀರ್ವಾದ ಇತ್ತು ನಿನಗೆ ಆ ಪಾತ್ರ ಮಾಡೋದು. ಹೆಚ್ಚು ಪಕ್ಷ ಇನ್ನು 8 ವರ್ಷದ ಮೇಲೆ ಇನ್ನೊಂದ್ಸರಿ ಇದೇ ಧಾರಾವಾಹಿ ಮಾಡಿ ನಿನಗೆ ಅದೇ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ದೊಡ್ಡ ರಾಘವೇಂದ್ರ ಸ್ವಾಮಿಗಳನ್ನ ನೀನೇ ಮಾಡೋ ಅಂತ ಒಂದು ಸನ್ನಿವೇಶ ಬರ್ಬೋದೇನೋ ಅಂತ ಒಂದು ನಿಮ್ಮ ಆಸೆ ಈಡೇರಲಿ ಅಂತ ಅಂದ್ಬಿಟ್ಟು ನಾ ಗುರುರಾಯರಲ್ಲಿ ಬೇಡ್ಕೊತೀರಪ್ಪ. ನಮ್ಮ ಇಡೀ ತಂಡ ಬೇಡ್ಕೊಳ್ತದೆ. ಇಲ್ಲ ಅಷ್ಟೇ ಅಲ್ಲ, ಮಧ್ಯದಲ್ಲಿ ನಮ್ಮ ಶ್ರೀನಿವಾಸ ಮೂರ್ತಿಗಳು ಮತ್ತೆ ಪವಿತ್ರ ಲೋಕೇಶ್ ಅವರು ಹೋದ್ಮೇಲೆ ಸುಮಾರು 60-70 ಕಂತುಗಳು ಅದನ್ನು ನಿಲ್ಲಿಸಿದ್ದು ಅಂದ್ರೆ ನಮ್ಮ ಸೌರಭ್. ಅಭಿನಯ ಆ ಪಾತ್ರ ಇಲ್ಲ ಚೆನ್ನಾಗಿ ಮಾಡಿದ್ದೆ, ಜನಕ್ಕೆ ತಲುಪಿದೆ, ಸಂಪೂರ್ಣವಾಗಿ ಒಪ್ಕೊಂಡಿದ್ರು ಜನ. ಖಂಡಿತ ನಿನಗೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಅನಂತರ ಶಾಶ್ವತವಾಗಿರುತ್ತೆ. ಅಲ್ಲಲ್ಲ, ನಾನು ಇನ್ನೊಂದನ್ನು ಭಾರಿ ಮುಖ್ಯವಾಗಿ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಸೌರಭಿಗೆ ಫೋನ್ ಮಾಡ್ಬಿಟ್ಟು ಇಷ್ಟು ಹೇಳಿದ ಮೇಲೆ, ಸೌರಭ್ ಬಂದು ಈ ದೊಡ್ಡ ವೆಂಕಟನಾಥ ಬಂದಾಗ ಒಂದು ಟ್ರಾನ್ಸ್ ಆಗುತ್ತೆ ಸಂಪೂರ್ಣವಾಗಿ. ಆ ದೊಡ್ಡದು ಬಂದು ಆ ಸೌರಭ್ ಪಟಪಟ ಅಂತ ಡೈಲಾಗ್ ಹೇಳೋದು. ಸೌರಭ್ ಕೇಳ್ತಾ ಇದೀಯಾ? ಪಟಪಟ ಅಂತ ಡೈಲಾಗ್ ಹೇಳೋದು, ಆನಂತರ ಅವನ ಒಂದು ಎಕ್ಸ್ಪ್ರೆಷನ್ ಎಲ್ಲ ಇತ್ತಲ್ಲ. ಅಲ್ಲಿಂದ ನಾನು ದೊಡ್ಡ ವೆಂಕಟನಾಥನ್ ಮಾಡಿದಾಗ ಎಷ್ಟು ಜನ ನನಗೆ ಹೇಳಿದ್ರು ಅಂದರೆ, ಪರೀಕ್ಷಿತ್ ಅದಕ್ಕೆ ಸೂಟ್ ಆಗ್ತಾನೋ ಇಲ್ವೋ, ಅದು ಯಾಕೋ ಸ್ವಲ್ಪ ಇದಾಗ್ತಾ ಇದೆ, ಸನ್ಯಾಸ ಬರೋ ಹೊತ್ತಿಗೆ ಯಾರು ಬೇರೆ ಮಾಡಿಬಿಡೋಣ ಹಾಗೆ ಹೀಗೆ ಅಂತ ಹೇಳಿ ಎಲ್ಲಿ ತನಕ ಹೋಗಿತ್ತು ಅಂದ್ರೆ ನಮ್ಮ ನಿರ್ಮಾಪಕರಿಗೂ ಸಹ ಅನುಮಾನ ಬರೋಷ್ಟು ಮಟ್ಟಿಗೆ ಜೊತೆಗೆ ಇಬ್ರು ಒಂದೇ ಸೈಜ್ ನವ್ರು ಕೂಡ. ಅವ್ರನ್ನ ಭೀಮ್ ಬಾಯ್ ಅಂತಾನೆ ಕರಿತಿದ್ದೆ. ಆಮೇಲೆ ಆದ್ರೆ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ಪರೀಕ್ಷಿತ್ ಇದ್ರು, ಅನಂತರ ರಘುನಂದನ್ ಅವರು ಅವ್ರಿಗೆ ಟೀಚರು ಮೊದಲು ಆದರ್ಶ ಫಿಲ್ಮ್ ನಲ್ಲಿ. ನಾವಿಬ್ರು ಮಾತಾಡ್ಕೊಂಡು ಹೇಳಿದ್ದೆ, ನಾನು ಖಂಡಿತವಾಗ್ಲೂ ಅವನ್ನ ಲೆವೆಲ್ಲಿಗೆ ರಾಘವೇಂದ್ರ ಸ್ವಾಮಿಗಳು ನನ್ನ ಮೂಲಕ ಇದನ್ನ ಮಾಡ್ತಾನೆ, ನಾನು ಮಾಡೋದಲ್ಲ, ಅವ್ರು ನನಗೆ ಹೇಳ್ತಾರೆ, ಆಜ್ಞೆ ಮಾಡ್ತಾರೆ, ನಾನು ಅವನ ಮೂಲಕ ಅದನ್ನ ತಗೋಬರ್ತೀನಿ ಅಂತ. ಅದೇ ರೀತಿನೇ ಇದ್ದಾರೆ ಸರ್. ಹಾಗೆ ನಾನು ಎಲ್ಲರ ಆಶೀರ್ವಾದನೂ ಬೇಕು ಸರ್, ಖಂಡಿತ ಇರುತ್ತೆ. ಹಾಗೆ ನಾನು ಪಟ್ಟಾಭಿರಾಮ್ ಸರ್ಗೂ ಹಾಗೂ ತಮಗೂ, ಮಂಜುನಾಥ್ ಸರ್ಗೂ, ಹರ್ಷಣ್ಣ ಹಾಗೂ ಬಾವಾಜಿ ಅಶೋಕ್ ಅವ್ರಿಗೂ ಎಲ್ರಿಗೂ ನಾನು ಚಿರಋಣಿ. ಓಕೆ ಸೌರಭ್, ಧನ್ಯವಾದ ಮಾತಾಡಿದಕ್ಕಾಗಿ. ಚೆನ್ನಾಗಿಟ್ಟಿರಲಪ್ಪ. ಓಕೆ, ನಿಮ್ಮೆಲ್ಲ ಜೊತೆ ಮತ್ತಷ್ಟು ಮಾತಾಡ್ತೀನಿ ಪರೀಕ್ಷಿತ್, ಮತ್ತಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.